ರಾಜ್ಯದಲ್ಲಿ ಎಡಬಿಡದೆ ಸುರಿತಾ ಇರುವಂತಹ ಭಾರೀ ಮಳೆಯ ಪರಿಣಾಮ ತುಂಗಭದ್ರಾ ಇರಬಹುದು, ಕಾವೇರಿ ಮತ್ತು ಕೃಷ್ಣೆ ಎಲ್ಲ ನದಿಗಳು ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಯಾದಗಿರಿ, ರಾಯಚೂರು ಜಿಲ್ಲೆಗಳನ್ನ ಕೃಷ್ಣಾ ನದಿ ಪ್ರವಾಹಮಯವಾಗಿಸಿದೆ. ಸಾಕಷ್ಟು ಕಡೆ ನಾನಾ ಅವಾಂತರಗಳು ಉಂಟಾಗಿದೆ. ಘಟಪ್ರಭಾ ಅಬ್ಬರಕ್ಕೆ ರಾತ್ರೋರಾತ್ರಿ ಬೆಳಗಾವಿಯ ಮಸಗುಪ್ಪಿ, ಮಟಗುಂದಿ ಗ್ರಾಮಗಳು ಜಲಾವೃತವಾಗಿದೆ. 750ಕ್ಕೂ ಹೆಚ್ಚು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ಜನರನ್ನ ಜಾನುವಾರು ಸಮೇತ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಗೋಕಾಕ್ ನಗರವಂತೂ ನಡುಗಡ್ಡಿಯಂತಾಗಿದೆ. ಚಿಕ್ಕೋಡಿ ಭಾಗದಲ್ಲಿ ಕೃಷ್ಣಾ ನದಿಯಲ್ಲಿ ಗಣನೀಯ ಏರಿಕೆ ಕಂಡಿದೆ. ಎಡೂರು ಗ್ರಾಮ ಸಂಪೂರ್ಣ ಜಲಾವೃತವಾಗಿದ್ದು ಸ್ಥಳದಲ್ಲಿ ಎನ್ಡಿಆರ್ಎಫ್ ಬೀಡುಬಿಟ್ಟಿದೆ. ಕಾಳಜಿ ಕೇಂದ್ರ ದೂರವಿದೆ ಎಂಬ ಕಾರಣಕ್ಕೆ ಹುಲಗಬಾಳದ ಜನರು ನಡು ರಸ್ತೆಯಲ್ಲೇ ಬಿಡಾರ ಹೂಡಿದ್ದಾರೆ. ಸುರಪುರ ತಾಲೂಕಿನ ನೀಲಕಂಠರಾಯನ ಗಡ್ಡಿ ಎಂದಿನಂತೆ ನಡುಗಡ್ಡಿಯಂತಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ನಡುಗಡ್ಡಿಯಲ್ಲಿದ್ದ 3 ಗರ್ಭಿಣಿಯರನ್ನ ಜಿಲ್ಲಾಡಳಿತ ಸ್ಥಳಾಂತರವನ್ನ ಮಾಡಿದೆ. ಬಾಗಲಕೋಟೆಯ ಮುಧೋಳ ಯಾದವಾಡ ಸೇತುವೆ ಜಲಾವೃತವಾಗಿದೆ. ರಬಕವಿ ಬನಹಟ್ಟಿಯ ಡವಳೇಶ್ವರ ಗ್ರಾಮಕ್ಕೂ ನದಿ ನೀರು ನುಗ್ಗಿದೆ. ಲಕ್ಷ್ಮೀ ದುರ್ಗಾದೇವಿ ದೇವಸ್ಥಾನಗಳು ಮುಳುಗಡೆಯಾಗಿದೆ. ಜಿಲ್ಲೆ ಮೂಡಲಗಿ ತಾಲೂಕಿನ ಮಸಗುಪ್ಪಿ ಗ್ರಾಮದಲ್ಲಿದ್ದೀವಿ. ಮಸಗುಪ್ಪಿ ಗ್ರಾಮದ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಸುಮಾರು 87,000 ಕ್ಯೂಸೆಕ್ ನೀರು ಬರ್ತಾ ಇರೋದ್ರಿಂದ ನಾವು ಈಗ ಮಸಗುಪ್ಪಿ ಗ್ರಾಮದ ಏನು ಹನುಮತ್ ದೇವರ ಮಂದಿರ ಗಲ್ಲಿ ಏನಿದೆ ಆ ಗಲ್ಲಿ ತೋರಿಸುವ ಪ್ರಯತ್ನ ಮಾಡ್ತಾ ಇದೀವಿ. ತಾವು ನೋಡಬಹುದು ಏನಂತಂದ್ರೆ ಯಾವ ತರ ನೀರು ಆವರಿಸಿದೆ ಅಂತೇಳಿ. ಈಗ ಕುತ್ತಿಗೆ ಸುತ್ತ ಮುಂದೆ ಹೋಗುವುದು ಡೇಂಜರ್ ಆಗುತ್ತೆ. ಒಂದು ಮನೆಗೆ ಹೋಗೋಣ, ಮನೆಯಲ್ಲಿ ಇರ್ತಕ್ಕಂಥ ಏನು ಸಾಮಾನುಗಳನ್ನ ತೋರಿಸುವ ಪ್ರಯತ್ನ ಮಾಡ್ತೀನಿ. ತಾವು ನೋಡಬಹುದು ಯಾವ ತರ ನೀರಿದೆ, ಇವರ ಬದುಕು ಯಾವ ತರ ಆಗಿದೆ, ದುಸ್ತರ ಆಗಿದೆ. ಇದು ಪ್ರಮುಖವಾಗಿ ಮಸಗುಪ್ಪಿ ಗ್ರಾಮದ ಲಕ್ಷ್ಮಣ್ಣ ಹಸಿರೊಟ್ಟಿಯವರ ಮನೆಯದು. ತಾವು ನೋಡಬಹುದು ಯಾವ ತರ ನೀರಲ್ಲಿ ಮುಳುಗಿದೆ. ಟ್ರೆಜರಿ ಇರ್ಬೋದು, ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳು ಇರ್ಬೋದು, ಎಲ್ಲವೂ ಕೂಡ ನೀರಲ್ಲಿ ಮುಳುಗಿರುವಂತದ್ದು. ಇವರಿಗೆ ಒಂದೇ ಒಂದು ಬೇಡಿಕೆ ಏನಂತಾರೆ, ಪ್ರತಿ ಬಾರಿಯೂ ಕೂಡ ಈ ತರ ಆಗೋದು ಬೇಡ. ಒಂದ್ಸರಿ ಏನ್ ಮಾಡ್ರಿ ಅಂತಂದ್ರೆ ನಮಗೆ ಶಾಶ್ವತವಾಗಿ ಈ ಮಸಗುಪ್ಪಿ ಗ್ರಾಮವನ್ನ ಸ್ಥಳಾಂತರ ಮಾಡಬೇಕು ಹಾಗೆ ಅಂತ ಹೇಳಿ ಇವರ ಆಗ್ರಹ ಆಗುವಂಥದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಕುರುಂದ್ವಾಡಿ, ಪಬ್ಲಿಕ್ ಟಿವಿ, ಬೆಳಗಾವಿ. ಇದಾಗಿತ್ತು ಪಬ್ಲಿಕ್ ಟಿವಿಯ ಗ್ರೌಂಡ್ ರಿಪೋರ್ಟ್. ರಾಜ್ಯಾದ್ಯಂತ ಮಳೆರಾಯ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ. ದಾವಣಗೆರೆ, ಬಳ್ಳಾರಿ, ವಿಜಯನಗರ, ರಾಯಚೂರು, ಕೊಪ್ಪಳ ಭಾಗದಲ್ಲಂತೂ ತುಂಗಭದ್ರೆಯ ಆರ್ಭಟ ಮೇರೆ ಮೀರಿದೆ. ತುಂಗಭದ್ರೆಯ ಅಬ್ಬರಕ್ಕೆ ಮಂತ್ರಾಲಯ ರಾಯರ ಮಠದ ಬಳಿ ಇರುವಂತಹ ಗಂಗಮ್ಮ ದೇವಿ ದೇವಾಲಯ ಜಲಾವೃತವಾಗಿದೆ. ಸ್ನಾನಘಟ್ಟವು ಮುಳುಗಡೆಯಾಗಿದ್ದು ಪುಣ್ಯ ಸ್ನಾನಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಆದರೂ ಭಕ್ತರು ಮಾತ್ರ ಮಾತು ಕೇಳ್ತಿಲ್ಲ. ಎಲೆಬಿಚ್ಚಾಲಿಯ ಬಿಚ್ಚಾಲಮ್ಮ ದೇಗುಲಕ್ಕೂ ಕೂಡ ಜಲಬೇಲಿ ಹಾಕಿದೆ. ಗುರು ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ವೃಂದಾವನ ಇದೆ, ಸಂಪೂರ್ಣವಾಗಿ ಜಲಾವೃತವಾಗಿದೆ. ಜಪದ ಕಟ್ಟೆ ಮುಳುಗಡೆಯಾಗಿದೆ. ಉಗ್ರ ನರಸಿಂಹ ದೇವಾಲಯ, ನಾಗದೇವತೆ ಕಟ್ಟೆ, ಶಿವಲಿಂಗ ಕೂಡ ಮುಳುಗಡೆ ಹಂತಕ್ಕೆ ಹೋಗಿದೆ. ಇಂತಹ ಸ್ಥಿತಿಯಲ್ಲೇ ಅರ್ಚಕರು ಪೂಜೆಯನ್ನು ಮುಂದುವರೆಸಿದ್ದಾರೆ. ಮಾನ್ವಿಯ ಮದ್ಲಾಪುರದಲ್ಲಿ ರೈತರ ಪಂಪ್ ಸೆಟ್ಗಳು ಮುಳುಗಡೆ ಹಂತ ತಲುಪಿದೆ. ಅತ್ತ ಕೊಪ್ಪಳದ ಗಂಗಾವತಿ ಕಂಪ್ಲಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಕಾರಟಗಿಯ ಹೊಳೆಬಸವೇಶ್ವರ ದೇವಸ್ಥಾನದ ಗೋಪುರದವರೆಗೂ ನೀರು ಬಂದಿದೆ. ಹೊನ್ನಾಳಿ, ಹರಿಹರದ ನದಿ ಪಾತ್ರದಲ್ಲಿರುವ ಬಹುತೇಕ ಕೃಷಿ ಪ್ರದೇಶಗಳು ಜಲಾವೃತವಾಗಿದೆ. ಇತ್ತ ಚಿಕ್ಕಮಗಳೂರಿನ 2,000 ಎಕರೆ ವಿಸ್ತೀರ್ಣದ ಅಯ್ಯನಕೆರೆ ಕೋಡಿ ಬಿದ್ದದ್ದು, ಹೊಲ ಗದ್ದೆಗಳೆಲ್ಲ ಜಲಾವೃತವಾಗಿದೆ. ಕೋಡಿ ಬಿದ್ದ ಕೆರೆ ನೋಡಲು ಪ್ರವಾಸಿಗರ ದಂಡೇ ಹರಿದು ಬರ್ತಾ ಇದೆ. ಕಡೂರು ತಾಲೂಕಿನ ಎಮ್ಮೆದೊಡ್ಡಿ ಭಾಗದಲ್ಲಿ 30ಕ್ಕೂ ಹೆಚ್ಚು ಹಳ್ಳಿಯ ಜನರು ಬದುಕು ಮೂರಾಬಟ್ಟಿಯಾಗಿದೆ. ಚಾಮರಾಜನಗರದ ಹನೂರು ತಾಲೂಕಿನಲ್ಲಿ ವಿದ್ಯುತ್ ಕಂಬಗಳು, ಮರಗಳು ಧರೆಗೆ ಅಪ್ಪಳಿಸಿವೆ. ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವ ಹೈವೇಯಲ್ಲಿ ಮರ ಬಿದ್ದು ಸಂಚಾರಕ್ಕೆ ಅಡಚಣೆಯಾಗಿದೆ. ಅಂಕೋಲದ ಶಿರೂರು ಗುಡ್ಡ ಕುಸಿತ ಪ್ರಕರಣ ಘಟಿಸಿ ಇಂದಿಗೆ 13ನೇ ದಿನ. ಎಷ್ಟೇ ಶೋಧ ಕಾರ್ಯ ನಡೆಸಿದ್ರೂ ಕೂಡ ಕೇರಳ ಮೂಲದ ಅರ್ಜುನ್ ಸೇರಿದಂತೆ ಗಂಗಾವಳಿಯಲ್ಲಿ ಕೊಚ್ಚಿ ಹೋದ 3 ಮೃತದೇಹಗಳು, ಲಾರಿ ಯಾವುದೂ ಪತ್ತೆಯಾಗಿಲ್ಲ. ಹೀಗಾಗಿ ಕಾರ್ಯಾಚರಣೆಯನ್ನು ಉತ್ತರ ಕನ್ನಡ ಜಿಲ್ಲಾಡಳಿತ ಸ್ಥಗಿತಗೊಳಿಸಿದೆ. ಸತತ 2ನೇ ದಿನವೂ ಗಂಗಾವಳಿಯಲ್ಲಿ ಮುಳುಗು ತಜ್ಞರು ಶೋಧವನ್ನ ನಡೆಸಿದ್ರು. ಆದರೆ ಗಂಗಾವಳಿ ನದಿ ನೀರಿನ ವೇಗ ಹೆಚ್ಚಾಗ್ತಾ ಇದೆ. ಜೊತೆಗೆ ನದಿಯ ಒಳಗೆ ಮಣ್ಣು, ಕಲ್ಲು, ಬಂಡೆ ಹಾಗೂ ಮರದ ದಿಮ್ಮಿಗಳು ಸಿಗ್ತಾ ಇವೆ. ಅದರಡಿ ಲಾರಿ ಸಿಲುಕಿರಬಹುದು.
ನೀರಬಹುದಾದ ಸಾಧ್ಯತೆ. ಹೀಗಾಗಿ 3 ಶವಗಳನ್ನು ಮೇಲಕ್ಕೆತ್ತಲು ಆಗ್ತಾನೇ ಇಲ್ಲ. ಈ ಬಗ್ಗೆ ಮಾತನಾಡಿರುವಂತಹ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಕಾರ್ಯಾಚರಣೆ ಯಶಸ್ವಿ ಆಗದ ಕುರಿತಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕಡಗರವಳ್ಳಿ ಎಡೆಕುವಮೇರಿ ನಡುವಿನ ದೋಣಿಗಲ್ನಲ್ಲಿ ಗುಡ್ಡ ಕುಸಿದಿದ್ದು ಸತತ 3ನೇ ದಿನವೂ ಕೂಡ ಮಣ್ಣು ತೆರವು ಕಾರ್ಯ ಮುಂದುವರೆದಿದೆ. ಇದರಿಂದಾಗಿ ಹಾಸನ ಸಕಲೇಶಪುರ ರೈಲ್ವೆ ಮಾರ್ಗವನ್ನು ನಾಳೆಯವರೆಗೂ ಕೂಡ ಬಂದ್ ಮಾಡಲಾಗಿದೆ. ಹಲವು ರೈಲುಗಳ ಸಂಚಾರ ರದ್ದಾದರೆ ಕೆಲವು ರೈಲುಗಳ ಮಾರ್ಗವನ್ನೇ ಬದಲಾವಣೆ ಮಾಡಿದ್ದಾರೆ. ಒಂದು 300 ಮೀಟರ್ ಅಲ್ಲಿ ಒಂದು ಮರ ಸಿಕ್ಕಿದ್ದೀವಿ. ಆಮೇಲೆ ಅಲ್ಲಿಂದ ನಾವು ಮುಂದೆ ಬಂದಾಗ ನೀರಿನ ಪ್ರೆಷರ್ ತುಂಬಾ ಇತ್ತು. ಆಮೇಲೆ ನಮ್ಗೆ ಕೈ ಬಿಡ್ಬೇಕಾಯ್ತು. ಅಲ್ಲಿ ನೀರ್ನ ತಿಳಿಯಾಗದೆ ಇಲ್ಲಿ ಮೃತದೇಹ ತೆಗಿಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ. ಖಾಲಿ ಮುಟ್ಟಿ ನೋಡುವಾಗ ತಗಡ್ ಸೀಟು, ಕಲ್ಲು, ಮರ ಮತ್ತೆ ಚುಂಪಾದ ವಸ್ತುಗಳು ಮಾತ್ರ ಸಿಕ್ಕಿದೆ. ಯಾಕೆ ನಾವು ಮುಟ್ಟಿ ನೋಡಿದಾಗ ಗೊತ್ತಾಗುದು. ಲಿಟ್ರಲಿ ಯಾವ ಲೆವೆಲ್ಗೆಲ್ಲ ಟ್ರೈ ಮಾಡಿದ್ದಾರೆ ಅಂದ್ರೆ ಮೊದಲೇದಾಗಿ ಮಣ್ಣಿನ ಅಡಿ ಸಿಲುಕಿರಬಹುದಾ ಅಂತ ಅಲ್ಲಿ ಶೋಧ ನಡೆಸಿದ್ರು. ಅದಾದ್ಮೇಲೆ ನದಿಯಲ್ಲೆಲ್ಲ ಹುಡುಕಾಟ ನಡೆಸಿದ್ರು. ಲಾರಿಯ ಒಂದು ಭಾಗ ಸಿಕ್ತಾದ್ರೂ ಕೂಡ ಮೃತದೇಹ ಸಿಗ್ಲಿಲ್ಲ. ಕುಟುಂಬಗಳು ಇವತ್ತು ಸಿಗ್ಬಹುದು, ನಾಳೆ ಸಿಗಬಹುದು ಅಂತ ವೇಟ್ ಮಾಡಿದ್ದೇ ಬಂತು. ಇನ್ನು ಕಾರ್ಯಾಚರಣೆ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಆ ಬೇಸರ ವಿಷಯ. ಇನ್ನು ಕಾವೇರಿ ನದಿ ಉಕ್ಕಿ ಹರಿದಿದೆ. ಡ್ಯಾಂಗಳಿಂದ ಅಪಾರ ಪ್ರಮಾಣದ ನೀರನ್ನ ಹೊರಬಿಡ್ತಾ ಇರುವ ಹಿನ್ನೆಲೆಯಲ್ಲಿ ಗಗನಚುಕ್ಕಿ, ಬರಚುಕ್ಕಿ ಜಲಪಾತಗಳು ಸೌಂದರ್ಯದ ಖನಿಯಾಗಿ ಮಾರ್ಪಟ್ಟಿವೆ. ಹಾಲ್ನೊರಿಯಂತೆ ನೀರು ಧುಮ್ಮಿಕ್ತಾ ಇದೆ. ಇದನ್ನ ಕಣ್ತುಂಬಿಕೊಳ್ಳೋಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಕೆಆರ್ ನಗರ ಸಮೀಪದ ಚುಂಚುನಕಟೆ ಫಾಲ್ಸ್ ಕೂಡ ಮೈದುಂಬಿ ಹರಿತಾ ಇದೆ. ಮೇಕೆದಾಟು ಬಳಿ ಕಾವೇರಿಯ ವಯ್ಯಾರ ಗಮನ ಸೆಳೀತಾ ಇದೆ. ಆದರೆ ಪ್ರವಾಸಿಗರಿಗೆ ರಾಮನಗರ ಜಿಲ್ಲಾಡಳಿತ ನಿರ್ಬಂಧವನ್ನ ವಿಧಿಸಿದೆ. ಶ್ರೀರಂಗಪಟ್ಟಣದಲ್ಲಿ ಕನ್ನಡಪರ ಸಂಘಟನೆಗಳು ಕಾವೇರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅತ್ತ ಜೋಗ ಜಲಪಾತದ ವೈಭವವನ್ನ ಪದಗಳಲ್ಲಿ ವರ್ಣಿಸೋಕೆ ಆಗ್ತಿಲ್ಲ. ಶರಾವತಿ ಮಂಜಿನ ಜೊತೆ ಕಣ್ಣಾಮುಚ್ಚಾಲೆ ಆಟವಾಡ್ತಿದೆ. ರಾಜ್ಯದ ಪ್ರಮುಖ ಡ್ಯಾಂಗಳ ಇವತ್ತಿನ ಮಟ್ಟ ಹೇಗಿದೆ ಅನ್ನೋದನ್ನ ಗಮನಿಸೋಣ. ಕೆಆರ್ಎಸ್ ಸಾಮರ್ಥ್ಯ 49.45 ಟಿಎಂಸಿ, ಇಂದಿನ ಮಟ್ಟ 47.29 ಟಿಎಂಸಿ. ಈಗ ಸದ್ಯ 47,293 ಕ್ಯೂಸೆಕ್ ನೀರು ಒಳಕ್ಕೆ ಬಂದಿದೆ. ಹೊರಕ್ಕೆ 35,182 ಕ್ಯೂಸೆಕ್ನ ಬಿಟ್ಟಿದ್ದಾರೆ. ಕಬಿನಿ 19.52 ಟಿಎಂಸಿ ಸಾಮರ್ಥ್ಯ, 18.27 ಟಿಎಂಸಿ ಈಗ ಸೇರ್ಕೊಂಡಿದೆ. 32,867 ಕ್ಯೂಸೆಕ್ ಅನ್ನ ಒಳಕ್ಕೆ ಬಂದಿದ್ರೆ 35,000 ಹೊರಗೆ ಬಿಡ್ತಾ ಇದ್ದಾರೆ. ಹೇಮಾವತಿ 37.10 ಟಿಎಂಸಿ ಇದೆ ಸಾಮರ್ಥ್ಯ, 35.22 ಟಿಎಂಸಿ ನೀರು ಬಂದಿದೆ. 51,998 ಕ್ಯೂಸೆಕ್ ಒಳಗೆ ಬರ್ತಾ ಇದ್ರೆ 37,977 ಕ್ಯೂಸೆಕ್ ನೀರನ್ನು ಹೊರಗೆ ಬಿಡ್ತಾ ಇದ್ದಾರೆ. ಹಾರಂಗಿ 8.50 ಟಿಎಂಸಿ ಸಾಮರ್ಥ್ಯ ಇದ್ರೆ 7.16 ಟಿಎಂಸಿ ಇಂದಿನ ಮಟ್ಟ. ಒಳಹರಿವು 10,569 ಕ್ಯೂಸೆಕ್ ಇದ್ರೆ 10,341 ಕ್ಯೂಸೆಕ್ ನೀರನ್ನ ಹೊರಕ್ಕೆ ಹಾಕ್ತಾ ಇದ್ದಾರೆ. ತುಂಗಭದ್ರಾ 105.79 ಟಿಎಂಸಿ ಸಾಮರ್ಥ್ಯ, 98.22 ಟಿಎಂಸಿ ಇಂದಿನ ಮಟ್ಟ. 1,24,100 ಕ್ಯೂಸೆಕ್ ಒಳಹರಿವಿದ್ರೆ 1,51,035 ಕ್ಯೂಸೆಕ್ ಅಂದ್ರೆ ಹೆಚ್ಚಾಗಿ ಹೊರಕ್ಕೆ ಬಿಡ್ತಾ ಇದ್ದಾರೆ.
ಇನ್ನು ಲಿಂಗನಮಕ್ಕಿ 151.75 ಟಿಎಂಸಿ ಸಾಮರ್ಥ್ಯ ಇದ್ರೆ 117.55 ಟಿಎಂಸಿ ಇಂದಿನ ಮಟ್ಟ ಇದೆ. 37,733 ಕ್ಯೂಸೆಕ್ ಅನ್ನ ಒಳಗೆ ಬರ್ತಾ ಇದ್ರೆ 3,525 ಕ್ಯೂಸೆಕ್ ಅಷ್ಟೇ ಹೊರಗೆ ಬಿಡ್ತಾ ಇದ್ದಾರೆ. ಇನ್ನು ಸೂಫಾ 145.33 ಟಿಎಂಸಿ ಸಾಮರ್ಥ್ಯ ಇದ್ರೆ 91.67 ಟಿಎಂಸಿ ಅಷ್ಟು ಈಗಿದೆ. 35,294 ಕ್ಯೂಸೆಕ್ ಒಳಗೆ ಬಂದಿದ್ರೆ ಇಲ್ಲಿವರೆಗೂ ಹೊರಕ್ಕೆ ಸೂಫಾಯಿಂದ ಬಿಡ್ತಾನೆ ಇಲ್ಲ ನೀರನ್ನ. ಇನ್ನು ಆಲಮಟ್ಟಿ, ಯಾಕಂದ್ರೆ ಅಷ್ಟು ಬಂದಿಲ್ಲ ಅಲ್ಲಿ, ಆಲಮಟ್ಟಿ 123.08 ಟಿಎಂಸಿ ಸಾಮರ್ಥ್ಯ 71.71 ಟಿಎಂಸಿ ಈಗಿನ ಮಟ್ಟ ಇದೆ. 2,54,829 ಕ್ಯೂಸೆಕ್ ಒಳಗೆ ಬಂದಿದ್ರೆ 3,26,786 ಕ್ಯೂಸೆಕ್ ನೀರನ್ನ ಹೊರಗೆ ಬಿಡ್ತಾ ಇದ್ದಾರೆ. ಯಾಕಂದ್ರೆ ಆಲಮಟ್ಟಿಗೆ ಬರ್ತಾ ಇರುವಂತ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ಸಹಜವಾಗಿ ಹೊರಕ್ಕೆ ಹೆಚ್ಚೇ ಬಿಡ್ತಾ ಇದ್ದಾರೆ. ನಾರಾಯಣಪುರದಲ್ಲಿ 33.31 ಟಿಎಂಸಿ ಸಾಮರ್ಥ್ಯ ಇದೆ. 24.94 ಟಿಎಂಸಿ ಈಗಿರುವಂತಹ ಮಟ್ಟ. 3,01,033 ಕ್ಯೂಸೆಕ್ ಒಳಗೆ ಬರ್ತಾ ಇದೆ. 3,09,368 ಕ್ಯೂಸೆಕ್ ನೀರನ್ನ ಹೊರಗೆ ಬಿಟ್ಟಿದ್ದಾರೆ. ದೆಹಲಿಯಲ್ಲಿ ದಾರುಣ ಘಟನೆಯೊಂದು ಘಟಿಸಿ ಹೋಗಿದೆ. ಕಳೆದ ರಾತ್ರಿ ಕೊಲ್ಲಾರ್ನ್ ಭಾಗ್ನ ಸಿವಿಲ್ಸ್ ಕೋಚಿಂಗ್ ಸೆಂಟರ್ನ ನೆಲಮಹಡಿಗೆ ದಿಢೀರಂತ ನೀರು ನುಗ್ಗಿ 3 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಕೋಚಿಂಗ್ ಸೆಂಟರ್ನ ಸಲಾರ್ನಲ್ಲಿರುವಂತಹ ಗ್ರಂಥಾಲಯದಲ್ಲಿ ವಿದ್ಯಾರ್ಥಿಗಳು ಓದ್ತಿರುವಾಗಲೇ ಈ ದುರ್ಘಟನೆ ಸಂಭವಿಸಿಬಿಟ್ಟಿದೆ. 15 ಮಂದಿ ಬಚಾವಾಗಿದ್ದು 3 ಬಲಿಯಾಗಿದ್ದಾರೆ. ಮೃತರನ್ನ ಕೇರಳದ ನವೀನ್, ತೆಲಂಗಾಣದ ತಾನಿಯಾ ಸೋನಿ, ಉತ್ತರ ಪ್ರದೇಶದ ಶ್ರೇಯಾ ಅಂತ ಗುರುತಿಸಲಾಗಿದೆ. ಘಟನೆ ಸಂಬಂಧ ಎಫ್ಐಆರ್ ದಾಖಲಿಸಿರುವ ಪೊಲೀಸರು ಕೋಚಿಂಗ್ ಸೆಂಟರ್ ಮಾಲೀಕ, ಕೋಆರ್ಡಿನೇಟರ್ನನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಸಣ್ಣ ಮಳೆಗೆ ದಿಢೀರ್ ಪ್ರವಾಹ ಉಂಟಾಗಿದ್ದು ಹೇಗೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಪಾಲಿಕೆ ನಿರ್ಲಕ್ಷ್ಯದಿಂದಲೇ ಹೀಗಾಗಿದೆ ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದಕ್ಕೆಲ್ಲ ಕೆಟ್ಟ ಆಡಳಿತವೇ ಕಾರಣ ಅನ್ನೋದು ಸಹಜವಾಗಿ ಬಿಜೆಪಿಯವರ ಆರೋಪ. ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿರುವ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇದು ವ್ಯವಸ್ಥೆಯ ವೈಫಲ್ಯ ಅಂತ ದೂಷಣೆ ಮಾಡಿದ್ದಾರೆ.